ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸಾನ್ವಿ ಸುದೀಪ್ ಅವರಿಗೆ ಅವರ ಬೆಸ್ಟ್ ಫ್ರೆಂಡ್ ನೀಡಿದ ಈ ಸರ್ಪ್ರೈಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಗಮನ ಸೆಳೀತಾ ಇದೆ. ಸೊ ಯಾರು ನಿರೀಕ್ಷಿಸದ ರೀತಿಯಲ್ಲಿ ಮನೆಗೆ ಕರೆತರಲಾದ ಪುಟ್ಟ ಪಪ್ಪಿ ಡಾಗನ್ನು ಕಂಡು ಸಾನ್ವಿ ಮೊದಲಿಗೆ ಏನಂತ ಹೇಳಿದರು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಮುದ್ದಾಗಿ ಕ್ಯೂಟಾಗಿದೆ. ಸೊ ಅದನ್ನು ಕಂಡು ಆಶ್ಚರ್ಯಗೊಂಡರು. ಕ್ಷಣಗಳ ಕಾಲ ಏನು ಹೇಳಬೇಕು ಎಂಬುದೇ ಗೊತ್ತಾಗದಂತೆ ನಿಂತು ಅವರು ನಂತರ ಪಪ್ಪಿಯನ್ನು ಕೈಗೆತ್ತಿಕೊಂಡು ಪ್ರೀತಿಯಿಂದ ಮುದ್ದಾಡಲು ಆರಂಭಿಸಿದರು. ಸಾನ್ವಿಯ ಮುಖದಲ್ಲಿದ್ದ ಖುಷಿ ಮತ್ತು ಆನಂದವನ್ನು ನೋಡಿದ ಮನೆಯವರಿಗೂ ಸಂತೋಷವಾಯಿತು. ಈ ಪುಟ್ಟ ಅತಿಥಿ ಮನೆಗೆ ಬಂದ ಕ್ಷಣದಿಂದಲೇ ಮನೆಯ ವಾತಾವರಣ ಬದಲಾಯಿತೆಂದು. ಸೊ ಪ್ರಿಯಾ ಸುದೀಪ್ ಅವರು ನೋಡಿ, ಮನೆಯಿಂದ ಎಲ್ಲರೂ ಆಚೆ ಹೋಗಿ ಅಂಥೇಳಿ ಒಂದು ರೀತಿಯಾಗಿ ಕ್ಯೂಟಾಗಿ ತುಂಬ ಖುಷಿಯಿಂದ ಹೇಳಿದ್ರು ಅಂತಲೇ ಹೇಳ್ಬೋದು. ಪಪ್ಪಿಯನ್ನು ಕೈಗೆತ್ಕೊಂಡು ಪ್ರೀತಿಯಿಂದ ಎಲ್ಲರೂ ಕೂಡ ಮುದ್ದಾಡ್ತಾರೆ. ಸುದೀಪ್ ಅವರು ಅಷ್ಟೇ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸಾನ್ವಿ ಮುಖದಲ್ಲಿದ್ದ ಖುಷಿ ಮತ್ತು ಆನಂದ ನೋಡಿದ ಮನೆಯವ್ರಿಗೂ ಸಂತೋಷವಾಯಿತು. ಈ ಪುಟ್ಟ ಅತಿಥಿ ಮನೆಗೆ ಬಂದ ಕ್ಷಣದಿಂದಲೇ ಮನೆಯ ವಾತಾವರಣ ಬದಲಾಯಿತೆಂದು ಕಾಣಿಸಿತು. ಅಪ್ಪಿಕೊಂಡು ಮುದ್ದಾಡಿದ್ರು ಅಂತಲೇ ಹೇಳ್ಬೋದು. ಸಾನ್ವಿ ಸುದೀಪ್ ಅವರಿಗೆ ಬೆಸ್ಟ್ ಫ್ರೆಂಡ್ ನೀಡಿದ ಈ ಒಂದು ಗಿಫ್ಟು ತುಂಬ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಲ್ವಾ? ತುಂಬ ಕ್ಯೂಟಾಗಿದೆ. ಸೊ ಅವರ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಅವ್ರು ನೋಡಿದ ತಕ್ಷಣ ಎಷ್ಟು ಆಶ್ಚರ್ಯದಿಂದ ವಾವ್ ಅಂಥೇಳಿ ಅವರ ಕಣ್ಗಳಲ್ಲೇ ಗೊತ್ತಾಗುತ್ತೆ ಎಷ್ಟು ಆಶ್ಚರ್ಯಚಕಿತರಾಗಿದ್ದರು ಅನ್ನೋದ್ರ ಬಗ್ಗೆ. ನೋಡ್ತಾರೆ, ಅದನ್ನು ನಿಧಾನಕ್ಕೆ ಮುಟ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಎತ್ಕೊತಾರೆ. ಇವರು ಬೆಸ್ಟ್ ಫ್ರೆಂಡಿಗೆ ಅವ್ರ ಅಮ್ಮ ಏನಂತಾರೆ, ಬೈತಾರ ಅನ್ನೋ ಒಂದು ಭಯ ಇತ್ತು. ಗೆಟ್ ಔಟ್ ಇನ್ ಮೈ ಹೌಸ್ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೂ ಕೂಡ ಇಷ್ಟ ಇದೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಇಲ್ಲಿ ನೀವು ಗಮನಿಸ್ಬೋದು, ಪ್ರಾಣಿಗಳಂದರೆ ಎಷ್ಟು ಇಷ್ಟ ಸುದೀಪ್ ಅವ್ರಿಗಾಗಿರ್ಬೋದು, ಅವ್ರ ತಾಯಿ ಮತ್ತು ಮಗಳಿಗೆ. ಈ ಸರ್ಪ್ರೈಸ್ ಗಿಫ್ಟ್ ನನಗೂ ಕೂಡ ಇಷ್ಟ ಆಯಿತು. ಹಾಗೆಯೇ ಇದು ಮಿಲಿಯನ್ ಗಟ್ಟಲೆ ವ್ಯೂಸ್ನ ರೀಚ್ ಪಡ್ಕೊಂಡಿದೆ ಇವರ ಬೆಸ್ಟ್ ಫ್ರೆಂಡ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.